ಯಾಕೆ ಮಾತಾಡಿಸ್ಬೇಕು ನಿನ್ನನ್ನು? ಯಾಕೆ ಮಾತಾಡಿಸ್ಬೇಕು? ಕಾಫಿ ತಗೋ, ಆರೋಗುತ್ತೆ. ನನ್ನಣ್ಣ ಯಾವ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಯಾಕೆಂದ್ರೆ ಅವನು ಗುರುರ ಮಕ್ಕಳು ತಪ್ಪು ಮಾಡಿದಾಗ ತಿದ್ದೋ ಗುರು, ತಪ್ಪೇ ಮಾಡದಿರೋ ಹಾಗೆ ಕಾಪಾಡೋ ಗುರು. ಅಂಥದ್ರಲ್ಲಿ ಅವನು ತಪ್ಪು ಮಾಡ್ತಾನ? ಸಾಧ್ಯನೇ ಇಲ್ಲ. ಲಕ್ಕಿ, ನಾನೇ ಸ್ವಲ್ಪ ಹೊರಟಾಗಿ ಕೇಳ್ಬಿಟ್ಟೆ, ಸಾರಿ. ಸುಮ್ಮನೆ ಹಾಗೆಲ್ಲ ಮಾತಾಡಬೇಡ, ಹಾಗೆಲ್ಲ ಏನಿಲ್ಲ. ನೀನು ಮಗು ಥರ ಮನ್ಸಿರೋ ಕಣು. ಅಂಥದ್ರಲ್ಲಿ ನೀನು ಬೇರೆಯವ್ರಿಗೆ ನೋಯಿಸ್ತೀಯ, ಅದರಲ್ಲೂ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅದಕ್ಕೇನ ನೋಯಿಸ್ತೀಯ ಅಂದರೆ ಸಾಧ್ಯನೇ ಇಲ್ಲ. ನೀನು ಅದು ಏನೇ ಕಾರಣಕ್ಕೆ ಅದನ್ನು ಮಾಡಿರ್ಬೋದು. ಯಾಕೆ ಹಾಗೆ ಮಾಡಿದೆ, ನನಗೆ ಈಗಲೇ ಕಾರಣ ಹೇಳು ಅಂತ ನಾನೇನು ಕೇಳಲ್ಲ ಬಿಡು. ಆದರೆ ನಿನ್ನ ಮನಸ್ಸಿನ ಭಾರನ ಇಳಿಸ್ಕೋಬೇಕು ಅನಿಸಿದ್ರೆ, ನಿನ್ನ ನೋವನ್ನ ಹಂಚ್ಕೋಬೇಕು ಅನಿಸಿದ್ರೆ, ತಂಗಿ ಇದ್ದಾಳೆ ಅಂತ ಮರಿಬೇಡ. ಆದರೂ ನೀನು ಅತ್ತಿಗೆಗೆ ಅವಮಾನ ಮಾಡಿದ್ದು ನಿಜಾನೇ. ಹೌದು, ನಿನಗೆ ಪಾರ್ಟಿಲಿ ಯಾರು ಕೊಡ್ಸಿದ್ದು? ಅದು ಹೆಂಗೆ ಸಿಕ್ತು? ಹೋಗ್ಲಿ ಬಿಡು, ಪದೇ ಪದೇ ಅದನ್ನೇ ಕೆದಕಿ ನಿನ್ನನ್ನು ನೋಯಿಸಲ್ಲ. ಅದಕ್ಕೆ ತುಂಬ ಒಳ್ಳೆಯವರು ಕಣ. ಅವರನ್ನು ನೀನು ಬೊಗಸೆಲಿಟ್ಟು ನೋಡ್ಕೊ. ಇಬ್ಬರು ಯಾವಾಗಲೂ ಖುಷಿಯಾಗಿರ್ಬೇಕು ಕಣ. ನೋಡು, ಇನ್ಮೇಲೆ ಅದು ಏನೇ ಕಾರಣ ಇರಲಿ, ನೀನು ಯಾವುದೇ ಕಾರಣಕ್ಕೂ ಅದಕ್ಕೆನ ಬಿಟ್ಕೊಡ್ಬೇಡ. ಅವರು ನಿನ್ನ ಜೊತೆಗೆ ಬದುಕಬೇಕಿರೋದು. ನೀನು ಅವ್ರನ್ನ ಬಿಟ್ಕೊಟ್ರೆ ತಪ್ಪಲ್ವಾ? ನೋಡು, ಇನ್ಯಾವತ್ತೂ ನನ್ನ ಅಣ್ಣ ಅತ್ತಿಗೆಗೆ ನೋವಾಗೋ ಹಾಗೆ ನಡ್ಕೋಬಾರ್ದು, ಸರಿನಾ? ಪ್ರಾಮಿಸ್ ಮಾಡು. ಅಮೃತ ಅವರನ್ನು ಬಿಟ್ಟರೆ ಅವ್ರು ಖುಷಿ ಆಗೋದು ಲಕ್ಕಿ. ಈ ಸಂಜೀವನ್ ಪಾಲಿಗೆ ಸಂಜೀವಿನಿ ಅಮೃತ ಅವ್ರ ಪ್ರೀತಿ. ಆದರೆ ಡಿವೋರ್ಸ್ ಅನ್ನೋ ಒಂದು ವಿಷದ ಹನಿನ ನಾವೇ ಕೈ ಹಾರಕ್ಕೆ ಬೆರೆಸ್ತಾ ಇದ್ದೀವಿ. ಇದನ್ನು ನಿನ್ನ ಹತ್ರ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಕ್ಷಮಿಸು ಲಕ್ಕಿ, ಕ್ಷಮಿಸು.